ನಮ್ಮ ಆಕ್ಷನ್ ಪ್ರಿನ್ಸ್ ಅಂತ ಹೆಸರಾದಂಥ ಚಲನಚಿತ್ರ ನಟರಾದಂಥ ನಮ್ಮ ಧ್ರುವ ಸರ್ಜಾ ಅಣ್ಣ ಅವರು ಸಾಕಷ್ಟು ಶ್ರಮವನ್ನು ಪಟ್ಟು ಈ ಮಟ್ಟಕ್ಕೆ ಬರಬೇಕಂತ ಸಾಕಷ್ಟು ನಿರೀಕ್ಷೆಗಳನ್ನ ಹೊತ್ಕೊಂಡು ಬಂದು ಕನಸುಗಳನ್ನ ಕಂಡ್ಕೊಂಡು ಬಂದಿರೋಂಥ ನಮ್ಮ ಏಕೈಕ ನಟ ಅಂದ್ರೆ ಧ್ರುವ ಸರ್ಜಾ ಅವರು. ಆ ಒಂದು ಸರ್ಜಾ ಕುಟುಂಬದ ಕೊಡುಗೆ ಏನು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಆಮೇಲೆ ಇದೇ ಜೋಗಿ ಪ್ರೇಮ್ ಅವರು ಸಾಕಷ್ಟು ಸಾಹಿತ್ಯಗಳು ಬರೆದು ಹೆಸರಾದಂತ ನಟ ನಿರ್ದೇಶಕರು ಹಾಗೂ ನಿರ್ಮಾಪಕಗಳನ್ನ ಸಂಪಾದನೆ ಮಾಡ್ಕೊಳ್ಳೋದೇ ಇವರ ಕೊಡುಗೆ ಆಗಿರುತ್ತೆ. ಅಂಥದ್ರಲ್ಲಿ ಬಿಟಿ ಪ್ರಚಾರಗಳನ್ನ ಮಾಡೋ ಅಂತ ಈ ಒಂದು ಅನ್ಯ ಜನತೆಗಳಿಗೆ ನಾವೇನ್ ಹೇಳ್ಬೇಕು ಅಂತ ನಾವು ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಹಾಗೂ ಈ ಒಂದು ಕಷ್ಟಪಟ್ಟು ಈ ಸಿನಿಮಾ ಮಾಡಿರುವಂತ ಒಂದು ಚಲನಚಿತ್ರ ನಟರ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಒಂದು ಚಿತ್ರ ಏಪ್ರಿಲ್ 30ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಸ್ನೇಹಿತರೆ. ಎಲ್ಲರೂ ನೀವು ಅಕ್ಕಪಕ್ಕ ಇರುವಂತ ಚಿತ್ರಮಂದಿರಗಳಲ್ಲಿ ಹೋಗಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಶ್ರೀರಾಮ್.